ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಇಲ್ಲಿ ಏನು ನಡೀತಾ ಇದೆ ಚಾಲಕ ಕಮ್ ನಿರ್ವಾಹಕ ಹುದ್ದೆಯ ಒಂದು ಚಾಲನಾ ವೃತ್ತಿ ಪರೀಕ್ಷೆಯ ಇಲ್ಲಿವರೆಗೆ ಏನು ನಡೆದಿದೆ ಚಾಲನಾ ವೃತ್ತಿ ಪರೀಕ್ಷೆ ಹುಮನಾಬಾದ್ ಮತ್ತು ಹಾಸನ. ಈ ಎರಡು ಚಾಲನಾ ವೃತ್ತಿ ಪರೀಕ್ಷೆಯಲ್ಲಿ ಒಟ್ಟು ಪಾಸಾದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ, ಫೇಲ್ ಆದ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ ಅಂತಕ್ಕಂಥ ಮಾಹಿತಿನ ನೋಡೋಣ. ಅಪ್ ಟು ಇಲ್ಲಿವರೆಗೆ ಅಂತಂದರೆ ದಿನಾಂಕ 17/5/2025 ಎರಡೂ ಟ್ರ್ಯಾಕ್ ಸೇರಿ 17/5/2025. ಇಲ್ಲಿವರೆಗೆ ಎಷ್ಟು ಅಭ್ಯರ್ಥಿಗಳು ಪಾಸಾಗಿದ್ದಾರೆ, ಎಷ್ಟು ಜನ ಫೇಲ್ ಆಗಿದ್ದಾರೆ, ಎಷ್ಟು ಜನ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿನ ನೋಡ್ತಾ ಬರೋಣ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ನೋಡ್ಬೋದು ನೀವಿಲ್ಲಿ. ನೋಡಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಹಾಸನ ಮತ್ತು ಹುಮನಾಬಾದ್ ಎರಡೂ ಟ್ರ್ಯಾಕ್. ಹಾಸನ ಮತ್ತು ಹುಮನಾಬಾದ್ನಲ್ಲಿ ನಡೆದ ಡಿ.ಕಮ್.ಸಿ ಹುದ್ದೆಯ ಚಾಲನಾ ವೃತ್ತಿ ಪರೀಕ್ಷೆಯ ಅಂತಿಮ ಹಂತದ ಫಲಿತಾಂಶ. ಅಂತಿಮ ಹಂತ ಅಂದರೆ ಇನ್ನು ಒಂದು PDF ಇದೆ 652 ಅಭ್ಯರ್ಥಿಗಳು. ಅದೆಲ್ಲ ಆ್ಯಡ್ ಮಾಡಿ ನೆಕ್ಸ್ಟ್ ಇನ್ನೊಂದು ಟೋಟಲ್ ವಿಡಿಯೋ ಮಾಡ್ತೀನಿ. ಅದಕ್ಕಿಂತ ಮುಂಚೆ 1 ವೀಕ್ ಆಯ್ತಲ್ವ, ಟೋಟಲ್ ಅಭ್ಯರ್ಥಿಗಳು ಅಷ್ಟೇ ಅಂತ ನೋಡಿಲ್ಲ. ಬಹಳಷ್ಟು ಅಭ್ಯರ್ಥಿಗಳೆಲ್ಲ ಕಾಮೆಂಟಲ್ಲಿ ಕೇಳಿದ್ದೀರಾ ಎಷ್ಟು ಜನ ಆಯಿತು ಅಪ್ಡೇಟ್ ಮಾಡಿ ಅಂಥೇಳಿ. ನಿಮ್ಮ ಒಂದು ಅಪೇಕ್ಷೆ ಮೇರೆಗೆ ಮಾಹಿತಿನ ಅಪ್ಡೇಟ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರು ಹೊಸಬರಿದ್ದೀರಿ, ಯಾರ್ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ಮಾಹಿತಿಗಳು ನಿಮಗೆ ತಕ್ಷಣಕ್ಕೆ ಸಿಗ್ತವೆ ಸ್ನೇಹಿತರೆ. ಮುಂದಿನ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನೆಕ್ಸ್ಟು ಕಟ್ ಆಫ್ ಬರುತ್ತೆ. ಕಟ್ ಆಫ್ ಆಗಿದ್ಮೇಲೆ ಆರ್ಡರ್ ಕಾಪಿ ಫಸ್ಟ್ ಕೊಡ್ತಾರೋ ಅಥವಾ ಕೌನ್ಸ್ಲಿಂಗಿಗೆ ಫಸ್ಟ್ ಕಳೀತಾರೋ ಅಥವಾ ಮೆಡಿಕಲ್ ನಿಮ್ಮ ಒಂದು ಜಿಲ್ಲೆಯಲ್ಲೇ ಮಾಡ್ಕೊಂಬರೋಕೆ ಹೇಳ್ತಾರೋ ಅಥವಾ ಇಲ್ಲಿ ಕೌನ್ಸ್ಲಿಂಗಿಗೆ ಕರೆದು ಇಲ್ಲೇ ಯಾವುದಾರ ಒಂದು ಹಾಸ್ಪಿಟಲ್ ಗುರುತು ಮಾಡಿ ಅಲ್ಲಿ ಮಾಡಿಸ್ಕೊಂಬರ್ತಾರೋ ಅಂತಕ್ಕಂಥ 1 by 1 ಮಾಹಿತಿಗಳನ್ನು ಮುಂದಿನ ಒಂದು ದಿನಗಳಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಅದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಮುಂದೆ ನೋಡೋಣ. ನಿಮಗೆಲ್ಲ ಗೊತ್ತಿರುವ ಹಾಗೆ ನೋಡಿ ಸ್ನೇಹಿತರೆ, 0ಇಂದ 50ರವರೆಗೂ ಎಷ್ಟೆಷ್ಟು ಅಭ್ಯರ್ಥಿಗಳು ಎಷ್ಟೆಷ್ಟು ಅಂಕ ಪಡೆದರು ಅಂತಕ್ಕಂಥ ಮಾಹಿತಿನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, 0 ಅಂಕ ಪಡೆದವರು 348 ಜನ. ಡೈರೆಕ್ಟಾಗಿ ನಾನು 0ಇಂದ 24.5 ಅಂಕ ಪಡೆದ ಅಭ್ಯರ್ಥಿಗಳ ಮಾಹಿತಿ ತಿಳಿಸ್ತಾ ಇದ್ದೀನಿ. 0ಇಂದ 24.5 0ಇಂದ 24.5 ಅಂಕ ಪಡೆದವರು ಈ ಎಲ್ಲ ಅಭ್ಯರ್ಥಿಗಳು 24.5 ಕೆಳಗಡೆ ಎಲ್ಲ ಇದ್ದವರು 24.5 ಸೇರಿ ಕೆಳಗಡೆ ಎಲ್ಲರೂ ಸಹ ಈ ಅಭ್ಯರ್ಥಿಗಳು ಫೇಲ್ ಆಗಿದ್ದವರು. ಇದು ಟೋಟಲ್ ಅಭ್ಯರ್ಥಿಗಳು ಫೇಲ್ ಆದವರು 3478. 3478. ಅದೇ ರೀತಿ ನೋಡೋದಾದರೆ ಸ್ನೇಹಿತರೆ, 25ರಿಂದ 39.5 25ರಿಂದ 39.5 ಎಲ್ಲ ಅಭ್ಯರ್ಥಿಗಳು ಕೂಡ ಪಾಸಾಗಿದ್ದಾರೆ. 25ರಿಂದ 39.5 ಅಂಕ ಪಡೆದವರು 4010 ಅಭ್ಯರ್ಥಿಗಳು. 4010 ಅಭ್ಯರ್ಥಿಗಳು. ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, 40+ ಅಂಕ ತೊಗೊಂಡಾದರು. ಡೀಟೇಲ್ ಆಗಿ 1 by 1 ನೋಡ್ತಾ ಹೋಗೋಣ. ನೋಡ್ಬೋದು ಸ್ನೇಹಿತರೆ, ನೋಡಿ 40 ಅಂಕ ಪಡೆದವರು ಎರಡು ಟ್ರ್ಯಾಕ್ ಸೇರಿ 285. 40.5 ಅಂಕ ಪಡೆದವರು 195. 41 ಅಂಕ ಪಡೆದವರು 331. 41.5 ಅಂಕ ಪಡೆದವರು 218. 42 ಅಂಕ ಪಡೆದವರು 368. 42.5 ಅಂಕ ಪಡೆದವರು 262. 43 ಅಂಕ ಪಡೆದವರು 373.
43 ಅಂಕ ಪಡೆದವರು 191, 44 ಅಂಕ ಪಡೆದವರು 430, 44 ಅಂಕ ಪಡೆದವರು 177, 45 ಅಂಕ ಪಡೆದವರು 351, 45 ಅಂಕ ಪಡೆದವರು 178, 46 ಅಂಕ ಪಡೆದವರು 303, 46 ಅಂಕ ಪಡೆದವರು 129, 47 ಅಂಕ ಪಡೆದವರು 271, 47 ಅಂಕ ಪಡೆದವರು 87, 48 ಅಂಕ ಪಡೆದವರು 207, 48 ಅಂಕ ಪಡೆದವರು 61, 49 ಅಂಕ ಪಡೆದವರು 126, 49 ಅಂಕ ಪಡೆದವರು 14, 50ಕ್ಕೆ 50 ಅಂಕ ಪಡೆದವರು 54 ಜನ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ನೇಹಿತರೆ ನೋಡ್ಬೋದು ನೀವು ಟೋಟಲ್ ಈ ಒಂದು ಅಂಕಿ ಸಂಖ್ಯೆ KSRTC ಏನು ಅಪ್ಡೇಟ್ ಮಾಡಿದೆ ವೆಬ್ಸೈಟಲ್ಲಿ. ಸೊ ಒಂದು ಅಂಕಿ ಸಂಖ್ಯೆಯನ್ನು ಕ್ರೋಢೀಕರಿಸಿ ಟೋಟಲ್ ಮಾಡಿ ನಿಮ್ಮ ಮುಂದೆ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೀವು ನೋಡ್ಬೋದು ಸ್ನೇಹಿತರೆ, ಟೋಟಲ್ ಆಗಿ ನೋಡ್ತಾ ಹೋದರೆ ನೋಡ್ಬೋದು ನೀವಿಲ್ಲಿ ನೋಡಿ ಸ್ನೇಹಿತರೆ, 0ಯಿಂದ 24 0ಯಿಂದ 24 ಪಡೆದವರು 3478, 25ರಿಂದ 39, 25ರಿಂದ 39 ಅಂಕ ಪಡೆದವರು 4010 ಜನ. ಅದೇ ರೀತಿ 40ರಿಂದ 42, 40ರಿಂದ 42 ಅಂಕ ಪಡೆದವರು 1659 ಜನ. 43ರಿಂದ 44, 43ರಿಂದ 44 ಅಂಕ ಪಡೆದವರು 1171. ಅದೇ ರೀತಿ 45ರಿಂದ 47, 45ರಿಂದ 47 ಅಂಕ ಪಡೆದವರು 1319. ಅದೇ ರೀತಿ 48ರಿಂದ 50ಕ್ಕೆ 50 ಅಂಕ ಪಡೆದವರು 48ರಿಂದ 50, 48ರಿಂದ 50 ಅಂಕ ಪಡೆದವರು 462 ಜನ. ಸೊ ನೋಡ್ಬೋದು ಸ್ನೇಹಿತರೆ, 1 by 1 ನಿಮಗೆ ಎಲ್ಲ ಮಾಹಿತಿನ ನಾನು ಅಪ್ಡೇಟ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಯಾರಿಗಾದರೂ ಇನ್ನೂ ಡೌಟ್ ಇದ್ದರೆ ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳ್ಕೊಬೋದು. ನೋಡ್ಬೋದು ಸ್ನೇಹಿತರೆ, ಜೊತೆಗೆ ಮಾಹಿತಿನ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ನೋಡ್ಬೋದು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಇನ್ನು ಎಷ್ಟು ಜನ ಅಭ್ಯರ್ಥಿಗಳು ಉಳಿದಿದ್ದಾರೋ ಸೊ ಆ ಎಲ್ಲ ಒಂದು ಅಭ್ಯರ್ಥಿಗಳ ಮಾಹಿತಿನ ಪೂರ್ತಿಯಾಗಿ ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ಅದಾದ ನಂತರ ಜೊತೆಗೆ ಮತ್ತೊಂದು ಎಲ್ಲ ಅಭ್ಯರ್ಥಿಗಳು ಕೇಳ್ತಾ ಇದ್ದೀರಿ, ಮತ್ತೊಂದು ಕಟ್ ಆಫ್ ಕೂಡ ಮಾಡಿ ಅಂತೇಳಿ. ಸೊ ಎಲ್ಲ ಅಭ್ಯರ್ಥಿಗಳು ಕಂಪ್ಲೀಟ್ ಆಗಿದ ತಕ್ಷಣ ಒಂದು ಕಟ್ ಆಫ್ ಕೂಡ ಮಾಡುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಸೊ ನಿಮಗೆ ಏನಾದರೂ ಡೌಟ್ಸ್ಗಳಿದ್ದರೆ ಖಂಡಿತವಾಗಲೂ ಕಾಮೆಂಟಲ್ಲಿ ನೀವು ಕೇಳ್ಬೋದು ಸ್ನೇಹಿತರೆ. ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಅಂತ ಹೇಳುತ್ತಾ ಒಂದು ಲೈಕ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋದಲ್ಲಿ. ನಮಸ್ಕಾರಗಳು.